ಓಕೆ. ಮೊದ್ಲು ಗುರೂಜಿ ಅವ್ರಿಗೆ ಡಾಕ್ಟರ್ ಶ್ರೀ ದಿನೇಶ್ ಗುರೂಜಿ ಅವ್ರಿಗೆ ನಾವು ಥ್ಯಾಂಕ್ಸ್ ಹೇಳ್ತಾ ಇದೀವಿ ಮೇಡಮ್. ಯಾಕಂದ್ರೆ ಒಂದು ನಮ್ಮ ಗುರೂಜಿ ಅವರು ಒಂದು ಕ್ಲಾಸ್ ಮಾಡುವಾಗ ಇಲಿ ಬಗ್ಗೆ ನಮ್ಗೆ ಇನ್ಫಾರ್ಮೇಶನ್ ಕೊಟ್ರು. ಕೊಟ್ಟಾದ್ಮೇಲೆ ಅದು ಮತ್ತೆ ಗ್ಯಾಪ್ ಆಯ್ತು, ಮತ್ತೆ ಇನ್ನೊಂದು ಕ್ಲಾಸ್ ಅಲ್ಲಿ ಅದು ನಮಗೆ ಇನ್ಫಾರ್ಮೇಶನ್ ಸಿಕ್ತು, ಇದು ಹೆಲ್ತ್ ಕಾನ್ಸೆಪ್ಟ್ ಬಗ್ಗೆ ಅಂತ ಹೇಳಿ. ಅದು ಅವರು ಫಸ್ಟ್ ಟೈಮ್ ಅಲ್ಲಿ ಹೇಳುವಾಗ ಸ್ವಲ್ಪ ಅಷ್ಟೇ ಒಂದು ಸಿಂಪ್ಲಿಫೈ ಆ ತರ ಹೇಳಿದ್ರು ಅಷ್ಟೇ. ನೆಕ್ಸ್ಟ್ ಅದನ್ನ ನಾವು ತಗೋಬೇಕಂತ ಹೇಳಿ ಸೆಕೆಂಡ್ ಟೈಮ್ ಹೇಳಿದಾಗ ಅದು ನಾವು ಫುಲ್ ಐಡಿಯಾ ಮಾಡಿ ಅದ್ರದ್ದು ಏನು ಒಂದು ಕಾನ್ಸೆಪ್ಟ್ ಇದೆ ಪೂರ್ತಿ ಸಂಪೂರ್ಣವಾಗಿ ಸ್ವಲ್ಪ ಬ್ರೀಫ್ ಆಗಿ ತಿಳ್ಕೊಂಡಾದ್ಮೇಲೆ ನಮಗ್ ಅಷ್ಟು ಒಂದ್ ಮಾತು ಹೇಳ್ಬೇಕಂದ್ರೆ ಫಸ್ಟ್ ಟೈಮ್ ಅಲ್ಲಿ ತಗೊಳ್ಳುವಾಗ ಕನ್ಫ್ಯೂಷನ್ ನನಗೆ ತುಂಬಾ ಇತ್ತು, ಇದು ಯಾವ ರೀತಿ ವರ್ಕ್ ಆಗುತ್ತೆ, ಇದು ಏನಪ್ಪಾ ಅಂತ ಹೇಳಿ. ಬಟ್ ಒಂದು ಕಾನ್ಫಿಡೆನ್ಸ್ ಅಂತ ಏನಂದ್ರೆ ಗುರೂಜಿ ಅವ್ರು ಹೇಳಿದಾರೆ, ಇದನ್ನ ಆಲ್ರೆಡಿ ಅವ್ರು ಎಲ್ಲಾ ನಾವ್ ಮಾಡೋ ಕೆಲಸ ಅವ್ರು ಆಲ್ರೆಡಿ ಅದನ್ನ ಟೆಸ್ಟ್ ಮಾಡಿರ್ತಾರೆ, ನೋಡಿರ್ತಾರ ಒಂದು ನನಗೆ 100% ಇತ್ತು. ಅದು ನಮ್ಮ ಫ್ಯಾಮಿಲಿಗೆ ಅದು ಅದೇ ರೀತಿನೇ ಆ ನಂಬಿಕೆನೆ ವರ್ಕ್ ಆಯ್ತು ಮೇಡಮ್. ಯಾಕಂತಂದ್ರೆ ನಮ್ ಫ್ಯಾಮಿಲಿಯಲ್ಲಿ ನಮ್ ಸಿಸ್ಟರ್ಗೆ ಆಗಿರ್ಬೋದು, ನಮ್ ಮಿಸ್ಸಸ್ಗೆ ಆಗಿರ್ಬೋದು, ಮತ್ತೆ ನಮ್ಮ ಕೆಲವೊಂದು ಫ್ರೆಂಡ್ಸಿಗೂ ಕೂಡ ಇದು ತುಂಬಾ ಹೆಲ್ಪ್ ಆಗಿದೆ. ಯಾವ ರೀತಿ ಅಂತಂದ್ರೆ ನಮ್ ಮನೆಯಲ್ಲಿ ನಮ್ ಸಿಸ್ಟರ್ ಸ್ವಲ್ಪ ತುಂಬಾ ಭಯ, ಒಂದು ಆಮೇಲೆ ಏನೋ ಒಂದು ವಿಚಾರದಲ್ಲಿ ಯಾವ್ದೋ ಒಂದು ಫ್ಯಾಮಿಲಿ ಮ್ಯಾಟರ್ ಅಲ್ಲಿ ಏನಾದ್ರೂ ಒಂದು ವಿಚಾರ ಡಿಸ್ಕಸ್ ಮಾಡೋದು ತುಂಬಾ ಭಯ ಬೀಳೋದು ಆ ರೀತಿ ಇರ್ತಿತ್ತು. ಮತ್ತೆ ನಮ್ ಮಿಸ್ಸಸ್ ಅವರಿಗೂ ಕೂಡ ಆ ಏನಂತಾರೆ ಇದು PCOD ಪ್ರಾಬ್ಲಮ್ ಆ ತರದ್ದು ಒಂದ್ ಸ್ವಲ್ಪ ಇತ್ತದು. ಅವಾಗ ಅವ್ರಿಗೆಲ್ಲ ಗೋಲ್ಡ್ ಸೈಕಲ್ ಮತ್ತೆ ಆಲ್ ಇಲಿ ಪ್ರೋಗ್ರಾಮ್ ಎಲ್ಲ ರನ್ ಮಾಡಿದಾಗ ಎಲ್ಲ ಅವ್ರಿಗೆ ವಿತಿನ್ 1 ವೀಕ್ ಅಲ್ಲಿನೇ ಅದ್ಭುತವಾದಂತ ರಿಸಲ್ಟ್ ನಾವು ನೋಡಿದ್ವಿ. ಈ ರೀತಿಯಾಗಿದ್ದಾಗ ಅದು ನಮ್ಮ ಇದು ಆಲ್ ಲೈಫ್ ಟೈಮ್ ಅಂತ ಕೇಳಿದಾಗ ಇದು ಲೈಫ್ ಟೈಮ್ ಅಂತ ತುಂಬಾ ಖುಷಿ ಆಯ್ತು ಆಕ್ಚುಲಿ ಹೇಳ್ಬೇಕಂತಂದ್ರೆ. ಓಕೆ, ಹಲೋ ಕೇಳಿಸ್ತಿದ್ಯಾ? ಎಲ್ಲ ಕೇಳಿಸ್ತಾ ಇದೆ, ನೀವು ಹೋಗ್ತಾ ಮಾತಾಡ್ತಾ ಎಲ್ಲ ಕೇಳಿಸ್ತಾ ಇದೆ. ಅದಕ್ಕೆ ನಾನಿಲ್ಲಿ ಎಲ್ರಿಗೂ ಧನ್ಯವಾದ ಹೇಳ್ತಾ ಇದ್ದೀನಿ, ನನಗೆ ಒಂದು ಈ ತರ ಒಂದು ಹೀಲಿ ಡಿವೈಸ್ ಬಗ್ಗೆ ಒಂದು ಇಂಟ್ರೊಡ್ಯೂಸ್ ಮಾಡೋದಕ್ಕೆ. ನಮ್ಮ ಕುಟುಂಬದಲ್ಲಿ ಎಲ್ರು ಫ್ಯಾಮಿಲಿ ಮೆಂಬರ್ಸ್ ಗುರೂಜಿ ಅವ್ರಿಗೆ, ಧನಲಕ್ಷ್ಮಿ ಮೇಡಮ್ಗೆ ಮತ್ತೆ ಅಂಜನಾ ಮೇಡಮ್ಗೆ ತುಂಬಾ ಒಂದು ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದ್ರೆ ಇದು ನಮ್ಮ ಲೈಫ್ ಅಲ್ಲಿ ಮರೆಯಕ್ ಆಗಲ್ಲ ಅಂತ ನಾನು ಭಾವಿಸ್ತೀನಿ. ಯಾಕಂತಂದ್ರೆ ಯಾಕೆ ಹೇಳ್ತಾ ಇದ್ದನಪ್ಪ ಅಂತಂದ್ ನೀವು ಕೇಳಬಹುದು. ಈಗಿನ ಕಾಲದಲ್ಲಿ ಮೆಡಿಕಲ್ ಏನಾದ್ರೂ ಒಂದು ನಮ್ಗೆ ಸಮಸ್ಯೆ ಆದ್ರೆ ನಾವು ಹಾಸ್ಪಿಟಲ್ ಹೋದಾಗ ಭಯ ಇರುತ್ತೆ ಯೂಶುವಲಿ. ಏನ್ ಮಾಡ್ತಾರೋ, ಈ ಪ್ರಾಬ್ಲಮ್ಗೆ ಯಾವ ರೀತಿ ಟ್ರೀಟ್ಮೆಂಟ್ ಇರುತ್ತೋ ಆ ತರ ಎಲ್ಲ ಇರುತ್ತೆ. ಬಟ್ ಈ ಹೀಲಿಯಲ್ಲಿ ಪ್ಲಸ್ ಪಾಯಿಂಟ್ ಏನಂತಂದ್ರೆ ಮೊನ್ನೆ ಒಂದು ಗುರೂಜಿ ಅವರು ಇನ್ನೂ ಒಂದು ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಕೊಟ್ರು ನಮ್ಗೆ. ಮುಂದೆ ಆಗ್ತಕ್ಕಂತ ಘಟನೆಗಳನ್ನ ಮುಂದೆ ಒಂದು ಸೂಚಿಸ್ತದೆ ಅಂತ ಹೇಳಿದ್ರು. ಅದನ್ನು ಕೂಡ ಅದ್ರಲ್ಲಿ ನಾವು ಕ್ಯೂರ್ ಮಾಡ್ಕೋಬಹುದು ಅಂತಂದಾಗ ಯಾವ ರೀತಿ ನಾವು ಡೆವಲಪ್ ಆಗ್ಬೋದಂತ ಒಂದು ಆಲೋಚನೆಯಲ್ಲಿ ಹೇಳ್ತಾ ಇದ್ದೀನಿ ನಾನು. ಆ ತರ ನಮ್ಗೆ ಪರ್ಮನೆಂಟ್ ಸೊಲ್ಯೂಷನ್, ಒಂದು ಪರ್ಮನೆಂಟ್ ಡಾಕ್ಟರ್ ನಮ್ ಮನೆಯಲ್ಲೇ ಇದಾರೇನೋ, ಏನೇ ಬಂದ್ರು ಧೈರ್ಯ ಇದೆಯಪ್ಪ ಅಂತ ಅನ್ನೋ ರೀತಿಯಲ್ಲಿ ನಮಗೆ ಕಾನ್ಫಿಡೆನ್ಸ್ ಕ್ರಿಯೇಟ್ ಆಗಿದೆ. ಅದಕ್ಕೆ ನಾ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿನೇ ಅಂತ ಹೇಳ್ತೀನಿ ಮೇಡಮ್. ಅದಕ್ಕೋಸ್ಕರ ನಮ್ಮ ಫ್ಯಾಮಿಲಿ ಕಡೆಯಿಂದ, ನನ್ನ ಕಡೆಯಿಂದ ಡಾಕ್ಟರ್ ಶ್ರೀ ದಿನೇಶ್ ಗುರೂಜಿ ಅವರಿಗೆ ಮತ್ತೆ ಅಂಜನಾ ಮೇಡಮ್ಗೆ ಎಲ್ರಿಗೂ ಈ ಟೀಮ್ ಒಂದು ವರ್ಕ್ ಯಾವ ರೀತಿ ಅದು ಬಂದಿದೆಯಲ್ಲ ಆ ಒಂದು ಟೀಮ್ಗೆ, ಇಡೀ ಟೀಮ್ಗೆ ನಾನು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಓಕೆ ಮಾಧವ್ ಜೋಶಿ ಅವರೇ, ಹೀಲಿ ಅನ್ನೋದು ನಮ್ಮ ಕೈಯಲ್ಲಿ ಇದ್ರೆ ನಮ್ಗೆ ಎಷ್ಟು ಧೈರ್ಯ ತಗೊಂಬಂದ್ ಕೊಡುತ್ತೆ ಅನ್ನೋದು ನಿಮ್ಮ ಮಾತಿಂದನೂ ಕೂಡ ನಮ್ಗೆ ಅರಿವಾಗುತ್ತೆ. ಏನೇ ಹೆಲ್ತ್ ಚಾಲೆಂಜಸ್ ಬಂದು ಹೇಗೆ ಇದ್ರು ಕೂಡ ಅದು ನಮ್ಗೆ ರಿಸಾಲ್ವ್ ಮಾಡುತ್ತೆ, ಅದು ನಮ್ಮ ಆರೋಗ್ಯನ ಟೇಕ್ ಕೇರ್ ಮಾಡುತ್ತೆ ಅನ್ನೋದ್ರ ಕುರಿತಾಗಿ ನೀವು ಹೇಳ್ತಾ ಇದ್ದೀರಾ. ಸೋ ನೈಸ್. ನಾನು ನೋಟಿಸ್ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ, ಒಂದು ಹೈಲೈಟ್ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. ಏನಪ್ಪಾ ಅಂತಂದ್ರೆ ಈಗಿನ ಒಂದು ಸಿಚುವೇಶನ್ ಅಲ್ಲಿ ನಾವು ತಿನ್ನೋ ಪದಾರ್ಥದಲ್ಲಿ ಆಗಿರ್ಬೋದು ಅಥವಾ ನಮ್ಮ ಆಲೋಚನೆಯಲ್ಲಿ ಆಗಿರ್ಬೋದು, ಈಗ ಕಂಡೀಷನ್ ಗುಡ್ ಕಂಡೀಷನ್ ಇಲ್ಲ ಅಂತ ಕಾಮನ್ ಆಗಿ ಎಲ್ರಿಗೂ ಅದು ಅರ್ಥ ಆಗುತ್ತೆ. ಬಟ್ ಅದು ಅಂದ್ರೆ ಏನಾದ್ರೂ ಹೆಲ್ತ್ ಪ್ರಾಬ್ಲಮ್ ಆದಾಗ ಯೂಶುವಲ್ ನಾವು ಒಂದು ಹಾಸ್ಪಿಟಲ್ ಹೋಗುವಂತದ್ದು ಪ್ರಮೇಯ ಇವಾಗಿನ ಕಾಲದಲ್ಲಿ ಹೆಚ್ಚಿನ ಬಗ್ಗೆ ನಾನು ಅದ್ರ ಬಗ್ಗೆ ಹೇಳಕ್ ಹೋಗಲ್ಲ. ಯಾವ ರೀತಿ ಈಗ ಹೋಗುತ್ತೆ, ಇದೇ ಪ್ರಾಬ್ಲಮ್ ಇದೇ ಮೆಡಿಸಿನ್ ಅಂತ ಹೇಳುವಾಗ ನಮ್ ದೇಹಕ್ಕೆ ಅದು ಈಗ ಹೈಬ್ರಿಡ್ ಎಲ್ಲ ನಾವು ತಿನ್ನೋದ್ರಿಂದ ಯೂಶುವಲಿ ಅದು ಕ್ಯೂರ್ ಆಗೋದು ತುಂಬಾ ಕಡಿಮೆ. ತುಂಬಾ ನಾವು ಹಿಂದೆ ಸಾವಯವ ಅದು ಇದ್ರದ್ದು ಎಲ್ಲ ನಾವು ಪ್ರೋಟೀನ್ ಇರ್ತಕ್ಕ 6 ತಿಂಗಳ ಬೆಳೆ, ಈ ವರ್ಷದ ಬೆಳೆ ಎಲ್ಲ ನಾವು ತಿಂತಾ ಇದ್ವಿ. ಅದನ್ನ ಕಂಪೇರ್ ಮಾಡಿ ನೋಡಿದ್ರೆ ಈಗಿನ ಒಂದು ಪರಿಸ್ಥಿತಿ ಆ ರೀತಿಯಾಗಿ ಇಲ್ಲ. ಅಂತ ಟೈಮಲ್ಲಿ ಇದು ನಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಇದು ಲೈಫ್ ಟೈಮ್ ಅಂತಾಗ ಖುಷಿ ಆಗುತ್ತೆ ಮೇಡಮ್. ಓಕೆ ಓಕೆ, ವಂಡರ್ಫುಲ್ ವಂಡರ್ಫುಲ್ ವಂಡರ್ಫುಲ್. ಬಹಳ ಖುಷಿ ಆಯ್ತು ಮಾಧವ್ ಜೋಶಿ ಅವರೇ. ನಿಮ್ಗೆ ಎಲ್ಲ ಆಯಸ್ಸು ಆರೋಗ್ಯ ಎಲ್ಲವನ್ನು ದೇವರು ನಿಮ್ಗೆ ಕೊಡ್ಲಿ. ಬ್ಲೆಸ್ ಯು ಬ್ಲೆಸ್ ಯು ಬ್ಲೆಸ್ ಯು ಮಾಧವ್ ಜೋಶಿ ಅವರೇ. ನಿಮ್ಗೆ ಆರೋಗ್ಯ ಐಶ್ವರ್ಯ, ನಿಮ್ ಮನೆಯವ್ರಿಗೆ ಎಲ್ಲರಿಗೂ ಕೂಡ ಒಳ್ಳೇದಾಗಿರ್ಲಿ. ಎಲ್ಲರಿಗೂ ನಿಮ್ ಅಂದ್ಕೊಂಡಿದ್ದೆಲ್ಲ ನಿಮ್ಗೆ ಸಾಧ್ಯವಾಗಿರ್ಲಿ. ಬ್ಲೆಸ್ ಯು ಪಾ, ಬ್ಲೆಸ್. ಇನ್ನೊಮ್ಮೆ ಥ್ಯಾಂಕ್ಸ್ ಹೇಳ್ತೀನಿ ಮೇಡಮ್.
ಗುರೂಜಿಯವರಿಗೆ ನಮಸ್ಕಾರ ಹೇಳ್ತಿದ್ದೀನಿ. ಥ್ಯಾಂಕ್ ಯು ಪಾ. ಇಲ್ಲವರೆಗೂ ಬಂದು ನಿಮ್ಮ ಟೆಸ್ಟಿಮೋನಿನ ಶೇರ್ ಮಾಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು.